ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಭೀಮಸೇನನ ಪಾತ್ರದ ಪರಿಚಯ ಮುಂದುವರೆದ ಭಾಗ. ಹನುಮನೂ ಭೀಮನೂ ಒಬ್ಬನೇ ವಾಯುದೇವತೆಯ ಅಂಶರಾದರೂ ಸಾಮ್ಯಗಳು ಬಹಳವಿದ್ದರೂ ಈ ಒಂದು ವೈಷಮ್ಯವನ್ನು ವ್ಯಾಸರು ಎತ್ತಿ ತೋರಿಸಿದ್ದಾರೆ. ಸಮುದ್ರ ಲಂಘನ ಮಾಡಿದ ಹನುಮನ ರೂಪವನ್ನು ನೋಡಲೇಬೇಕೆಂದು ಹಠ ನೋಡಿ ಮುಂದಿನ ಯುದ್ಧದಲ್ಲಿ ತಮ್ಮ ಅರ್ಜುನನ ಧ್ವಜವನ್ನಲಂಕರಿಸಬೇಕೆಂದು ಅವರ ಪ್ರಾರ್ಥಿಸಿ ಹೆಂಡತಿಗೆ ಸೌಗಂಧಿಕ ಪುಷ್ಪವನ್ನು ತಂದುಕೊಟ್ಟ ಭೀಮ ದ್ರೌಪದಿಯ ದುಸ್ಸಾಧ್ಯವಾದ ಆಸೆಯನ್ನೂ ಈಡೇರಿಸುತ್ತಾನೆ. ಭೀಮ ದುಡುಕಿದ 2 ಪ್ರಸಂಗಗಳನ್ನು ಇಲ್ಲಿ ಹೆಸರಿಸಬಹುದು. ಒಂದು ಅಜಗರ ಪ್ರಸಂಗ, ಇನ್ನೊಂದು ಯಕ್ಷ ಪ್ರಶ್ನೆ. ದುಷ್ಟ ಪ್ರಾಣಿಗಳ ವಧೆ ಮಾಡುತ್ತಾ ಅಡವಿಯಲ್ಲಿ ಒಂದು ಹೆಬ್ಬಾವಿನ ಬಾಯಿಗೆ ಭೀಮ ಸಿಕ್ಕದ್ದು ಮೊದಲ ಪ್ರಸಂಗ. ಅಗಸ್ತ್ಯ ಶಾಪದಿಂದ ನಹುಷನಿಗೆ ಇಂದ್ರ ಪದವಿ ತಪ್ಪಿ ಈ ಹೆಬ್ಬಾವಿನ ರೂಪದಲ್ಲಿರುತ್ತಾ ಭೀಮನನ್ನು ಸುತ್ತಿ ಹಿಡಿದು ಅವನನ್ನರಸುತ್ತಾ ಬಂದ ಯುಧಿಷ್ಠಿರನಿಂದ ಧರ್ಮಶ್ರವಣ ಮಾಡಿ ಶಾಪ ಮುಕ್ತನಾಗುವ ಈ ಸನ್ನಿವೇಶದಲ್ಲಿ ಭೀಮನಂಥ ಚುರುಕು ಬುದ್ಧಿಯ 10,000 ಆನೆಗಳ ಬಲದ ಈ ಮಹಾವೀರ ಇಂಥದೊಂದು ಹಾವಿಗೆ ಸಿಕ್ಕಿ ಬಿದ್ದದ್ದು ಆಶ್ಚರ್ಯವೆನಿಸುತ್ತದೆ. ವನವಾಸದ ಕೊನೆಯಲ್ಲಿ ನೀರಡಿಸಿ ಬಂದು ವಿಷ ಸರೋವರದ ಕಾವಲಿನ ಯಕ್ಷನನ್ನು ಮೀರಿ ಅವನ ಮಾತಿಗೆ ಕಿವಿಗೊಡದೆ ನೀರು ಕುಡಿದು ಸತ್ತು ಬಿದ್ದದ್ದು ಭೀಮ ಚರಿತ್ರೆಯಲ್ಲಿ ನಂಬುವುದು ಕಷ್ಟವೆನಿಸುವ ಪ್ರಸಂಗಗಳು. ಆಗಬೇಕಾದದ್ದು ಆಯಿತು. ಇದಕ್ಕೆ ಭೀಮನಾಗಲಿ ಬೇರಾರಾಗಲಿ ಹೊಣೆಯಲ್ಲವೆಂದು ಅರ್ಥೈಸುವ ಬಗೆಯ ಓದುಗರಿಗೆ ಶ್ರೀ ಮಹಾಭಾರತ ತಿಳಿಸುವುದೇನಿಲ್ಲ. ಎಂಥವನಿಗೂ ಮನುಷ್ಯ ಸಹಜ ದೌರ್ಬಲ್ಯಗಳುಂಟು ಎಂದೊಪ್ಪುವವರಿಗೆ ಮಾತ್ರ ಇಂದಿಗೂ ಇದು ಪ್ರಸ್ತುತವೆನಿಸೀತು. ಭೀಮ ಮತ್ತು ಸಂಧಾನ. ಕೌರವರೊಡನೆ ಯುದ್ಧದ ಅವಶ್ಯಕತೆಯ ವಿಷಯದಲ್ಲಿ ಭೀಮನ ನಿರ್ದಿಷ್ಟ ಅಭಿಪ್ರಾಯವನ್ನು ಈಗಾಗಲೇ ಸಾಕಷ್ಟು ವಿವರಿಸಿದೆ. ಅನ್ಯಾಯ ಪಕ್ಷದೊಡನೆ ಅಸಂಬದ್ಧ ಅವಿವೇಕದ ಸಂಧಾನಕ್ಕೆ ಕಾಂಪ್ರಮೈಸ್ ಇವನೆಂದೂ ಮಣಿದವನಲ್ಲ. ಪ್ರಕೃತ ಭಾರತೀಯ ಚರಿತ್ರೆಯಲ್ಲಿ ಭೀಮನ ದೃಷ್ಟಿ ಹೆಚ್ಚು ಕಮ್ಮಿ ಪಟೇಲರ, ತಿಲಕರ, ಸುಭಾಷ್ ಬೋಸರ ದೃಷ್ಟಿಯನ್ನು ಹೋಲುವುದೇ ವಿನಃ ಗಾಂಧಿ, ನೆಹರು ಅವರನ್ನಲ್ಲ. ಈ ಎರಡನೆಯ ದೃಷ್ಟಿಗೆ ಯುಧಿಷ್ಠಿರ ಸರಿಯಾದಾನೆಂದು ಹಲವು ಸಲ ಸೂಚಿಸಿಯಾಗಿದೆ. ಆದರೂ ಯುಧಿಷ್ಠಿರನ ದೃಷ್ಟಿಗೆ ಇವನು ಮಣಿದದ್ದೇ ವಿಶೇಷ. ಅಣ್ಣನ ಮೇಲಿನ ಗೌರವ ಇದಕ್ಕೊಂದು ಪ್ರಧಾನ ಕಾರಣ. ಪಾಂಡವರಲ್ಲಿ ಐಕಮತ್ಯ ಭಂಗವಾಗಬಾರದೆಂಬುದು ಇನ್ನೊಂದು ಕಾರಣ. ಇಂಥ ಭೀಮನೂ ಒಂದು ಸಲ, ಕೇವಲ ಒಂದೇ ಒಂದು ಸಲ ಕೌರವರೊಡನೆ ಹೇಗಾದರೂ ಶಾಂತಿಯುಂಟಾಗಲೆಂದು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುವುದು ಬಹು ಆಶ್ಚರ್ಯಕರವಾಗಿ ತೋರುತ್ತದೆ. ಯಥಾ ಯಥೈವ ಶಾಂತಿ ಸ್ಯಾತ್ ಕರುಣಾಂ ಮಧುಸೂದನ ತಥಾ ತಥೈವ ಭಾಷೇತ ಮಾಸ್ಮಯುದ್ಧೇನ ಭೀಷಯೇ. ಉದ್ಯೋಗ ಪರ್ವದ 74 1ನೇ ಶ್ಲೋಕ. ದುರ್ಯೋಧನನೇ ದೊರೆಯಾದರೂ ಸರಿ, ಪಾಂಡವರಿಗೆ ಅವನ ಕೆಳಗೆ ಯಾವುದಾದರೂ ಕೆಲಸ ಕೊಡುವುದಾದರೆ ಹಾಗೆ ಕೆಳಗಿದ್ದೇ ಅವನ ಸೇವೆಯನ್ನೂ ಮಾಡುತ್ತಲಾದರೂ ಈ ಯುದ್ಧವನ್ನು ತಪ್ಪಿಸೋಣವೆಂಬ ಮಾತನ್ನು ನಿಜವಾಗಿ ಭೀಮನಾಡಿದ ಎಂಬುದನ್ನು ನಂಬುವುದೇ ಕಷ್ಟ. ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ಮಯಃ ಮದಶ್ಚರಃ ನೀಚೈ ಭೂತ್ವಾ ಅನುಸ್ಯಾಮು ಮಾಸ್ಮನೋ ಭರತ ನಶನ್. ಉದ್ಯೋಗ ಪರ್ವದ ಶ್ಲೋಕ 20. ಅಂದರೆ ಭಾರತ ವಂಶದ ನಾಶವನ್ನು ತಪ್ಪಿಸಲು ಭೀಮ ಹಾಗೆ ಮಾತಾಡಿದ್ದು ಉಂಟು. ಇದಕ್ಕೆ ಕಾರಣ ಭೀಮನ ಇತಿಹಾಸ ಪ್ರಜ್ಞೆ. ಹಿಂದೆ ಪ್ರಸಿದ್ಧರಾದ 18 ವಂಶದ ಅರಸರು
ಆಯಾ ವಂಶದಲ್ಲಿ ಕುಲಾಂತಕರೊಬ್ಬರ ದೆಸೆಯಿಂದ ಅಳಿದುದನ್ನು ಭೀಮ ಹೆಸರಿಸುತ್ತಾನೆ. ಹೈಹಯ ವಂಶವು ಮದಾವರ್ತನಿಂದಲೂ, ನೀಪ ವಂಶವು ಜನಮೇಜಯನೆಂಬುವನಿಂದಲೂ, ತಾಳಜಂಘರು ಬಹುಳನಿಂದಲೂ, ಸುವೀರರು ಅಜಬಿಂದುವಿನಿಂದಲೂ, ಹೀಗೆ 18 ವಂಶಗಳನ್ನು ಅವನ್ನು ನಾಮಾವಶೇಷ ಮಾಡಿದ ಕಾಲಕಂಟಕರನ್ನು ಭೀಮ ಹೆಸರಿಸಿ ತಾವು ಈ ಪಟ್ಟಿಯಲ್ಲಿ ಸೇರುವುದು ಬೇಡವೆನ್ನುತ್ತಾನೆ. ಇದು ಪ್ರಕ್ಷಿಪ್ತವಿರಬೇಕೆಂದು ಅಪಾತತಃ ತೋರುವುದು ಸಹಜ. ಆದರೆ ಕುಮಾರವ್ಯಾಸನು ಅನುಸರಿಸಿದ ದಾಕ್ಷಿಣಾತ್ಯ ಪಾಠದಲ್ಲೂ ಉಳಿದ ಪಾಠಗಳಲ್ಲೂ ಇದು ಇದ್ದು ಇದನ್ನು ಅವನು ಕನ್ನಡೀಕರಿಸಿರುವುದು ಇದು ಪ್ರಮಾಣವೆಂದೇ ದೃಢಪಡಿಸುತ್ತದೆ. ಭೀಮನ ಈ ಮಾತನ್ನು ಕೇಳಿದ ಕೃಷ್ಣ ಆಶ್ಚರ್ಯಪಟ್ಟು, ಇದು ಹೇಗಿದೆಯೆಂದರೆ ಹಾಲಾಹಲವು ಅಮೃತವಾದಂತೆ, ಉಕ್ಕಿದ ಲಾವಾರಸ ಶೀತಳವಾದ ಮಂಜಿನ ನೀರಿನಂತೆ, ಸಿಡಿಲಿನ ಆಟೋಪ ನಯವಾದಂತೆ ಎನ್ನುತ್ತಾ ಶ್ರೀಕೃಷ್ಣ ನಕ್ಕನಂತೆ. ಕೊಳಗುಳಕೆ ಪವಮಾನ ನಂದನಳುಕಿದನು ಮಝ ಮಾಯೆ, ಕುಂತಿ ಲಲನೆ ಹೆತ್ತಳು ಸುತರನೆಂದನ ಶೌರಿ ನಸುನಗುತ. ವೇದವ್ಯಾಸರು ಇದು ಗಿರೇರಿವ ಲಘುತ್ವಂ ತತ್ ಶೀತತ್ವಮಿವ ಪಾವಕೆ, ಬೆಟ್ಟವು ಹಗುರವಾದಂತೆ ಅಗ್ನಿಯು ಶೀತವಾದಂತೆ ಎನ್ನುತ್ತಾ ಇದು ಎಷ್ಟು ಆಶ್ಚರ್ಯಕರ ಅಸಂಭಾವಿತತನವೆಂದು ತೋರಿಸಿದ್ದಾರೆ. ಎಲ್ಲವೋ ರಾತ್ರಿಯಾದರೆ ನಿದ್ರಿಸಲಾಗದೆ ಸದಾ ಬೋರಲಾಗಿ ಮಲಗುವೆ. ಘೋರವೂ ಅಶಾಂತವೂ ಆದ ಮಾತುಗಳನ್ನೇ ಸದಾ ಆಡುತ್ತಿದ್ದ ನೀನು ಹೀಗೆ ಇಂದು ಶಾಂತಿಯ ಮಾತನ್ನಾಡುವೆಯಾ ಎಂದುದ್ಗರಿಸುವ ಕೃಷ್ಣ ಭೀಮನ ದಿನದಿನದ ಯುದ್ಧ ಪ್ರತೀಕ್ಷೆಯನ್ನು ವರ್ಣಿಸುತ್ತಾನೆ. ಈಗ ನೀನು ಶಾಂತಿಯ ಮಾತನಾಡಿದರೆ ನಿನ್ನನ್ನು ಜನ ಹುಚ್ಚನೆಂದು ಬಗೆಯಲಾರರೆ ಎಂದು ಕೇಳುತ್ತಾನೆ. ಇದಕ್ಕೆ ಭೀಮ ಕೊಡುವ ಒಂದೇ ಸಮರ್ಥನೆ ಎಂದರೆ ಕೃಪೆಯಿಂದ ಹೀಗೆ ಆಡಿದ್ದು ಅಷ್ಟೇ ಎಂದು. ಶಾಂತಿಗೇನೋ ಪ್ರಯತ್ನಿಸುತ್ತೇನೆ, ಆದರೆ ಯುದ್ಧವೇ ಒದಗಿದರೆ ನಿನ್ನ ಮೇಲೆಯೇ ಭಾರ ಬೀಳುತ್ತದೆ ಎಂದೆಚ್ಚರಿಸುವ ಶ್ರೀಕೃಷ್ಣನ ಮಾತುಗಳು ಸಕಾಲಿಕ ಮತ್ತು ಉದ್ಬೋಧಕವಾಗಿವೆ. ವೇಗದಲ್ಲಿ ಕುದುರೆಯನ್ನೂ ಬಲದಲ್ಲಿ ಆನೆಯನ್ನೂ ಮೀರಿಸುವ ಭೀಮ ಸದಾ ಕೋಪವನ್ನಡಗಿಸಲಾಗದೆ ತನಗೆ ತಾನೇ ಏನೋ ಗುಣಗುಟ್ಟುವುದನ್ನು ಕೆಂಗಣ್ಣು ಉರಿಯುವುದನ್ನು ನೆನೆಸಿ ಕೌರವರ ಎಲ್ಲ ವೀರರೂ ಈ ಭೀಮನೊಬ್ಬನಿಗೆ ಸರಿಸಾಟಿಯಾಗಲಾರರೆಂಬ ಎಚ್ಚರಿಕೆಯನ್ನು ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ನೀಡಿ ಚಿಂತಿಸುತ್ತಾನೆ. ಉದ್ಯೋಗ ಪರ್ವ 51:20 ಶ್ಲೋಕ. ಇಂಥವನು ಶಾಂತಿಯ ಮಾತನಾಡುವುದು ಅಶಕ್ತಿಯಿಂದಲ್ಲ ಕೃಪೆಯಿಂದ ಎಂಬುದು ಅವನಿಗೆ ಭೂಷಣ. ಮಹಾಭಾರತ ಯುದ್ಧದಲ್ಲಿ ಭೀಮ ಶಾಂತಿ ಸಂಧಾನ ಮುರಿದು ಯುದ್ಧ ನಿಶ್ಚಿತವಾದಾಗ ಪಾಂಡವರು ದುಷ್ಟದ್ಯುಮ್ನನನ್ನು ತಮ್ಮ ಸೇನಾಧಿಪತಿಯನ್ನಾಗಿಸಿದುದು ಒಂದು ಯುದ್ಧ ತಂತ್ರ, ಟ್ಯಾಕ್ಟಿಕ್ಸ್. ಆದರೂ ದುರ್ಯೋಧನ ತನ್ನ ಸೇನಾಧಿಪತಿಯಾದ ಭೀಷ್ಮನ ಪ್ರತಿಷ್ಠಾನದಲ್ಲಿ ಎದುರಾಳಿಗಳಲ್ಲಿ ಭೀಮನನ್ನೇ ಹೆಸರಿಸುವುದು ಒಂದು ಆಶ್ಚರ್ಯ. ಭೀಷ್ಮಾಭಿರಕ್ಷಿತ ಬಲಕ್ಕೂ ವ್ಯತ್ಯಾಸವೇನೆಂದರೆ 5 ಪಾಂಡವರನ್ನು ಮಾತ್ರ ಕೊಲ್ಲಲಾರೆ ಎಂದ ಭೀಷ್ಮನ ಕೈಕಟ್ಟು ಮತ್ತು 100 ಕೌರವರನ್ನು ತಾನೊಬ್ಬನೇ ಕೊಲ್ಲುವೆ ಎಂದ ಭೀಮನ ಸ್ವಾತಂತ್ರ್ಯ. ದಿನವೂ 18 ಧಾರ್ತ್ರ ರಾಷ್ಟ್ರರ ವಧೆ ಮಾಡುತ್ತಾ ಬಂದ ಭೀಮ ಧೃತರಾಷ್ಟ್ರ ಕುಲಕ್ಕೆ ಯಮನಾಗಿ ಯುದ್ಧದಲ್ಲಿ ವಿಜೃಂಭಿಸುತ್ತಾನೆ. 4ನೇ ದಿನ ಯುದ್ಧದಲ್ಲಿ ಪಾಂಡವ ವಿಜಯಕ್ಕೆ ಭೀಮನೇ ಮುಖ್ಯ ಕಾರಣನೆನಿಸುತ್ತಾನೆ. 6ನೇ ದಿನದ ಯುದ್ಧದಲ್ಲಿ ಇವನಿಗೆ ಸೋತು ದುರ್ಯೋಧನ ಓಡುತ್ತಾನೆ. 8ನೇ ದಿನವೂ ಇದೇ ಆಗುತ್ತದೆ. 14ನೆಯ ದಿನದ ಯುದ್ಧದಲ್ಲಿ ಭೀಮ ದ್ರೋಣರ ರಥವನ್ನು ಸಾರಥಿ ಸಮೇತ 8 ಸಲ ಎಸೆಯುವುದೊಂದು ಅದ್ಭುತ. ಅದು 11 ಕೌರವರನ್ನೂ ಕೊಲ್ಲುತ್ತಾನೆ. ಕರ್ಣನನ್ನು ಸೋಲಿಸಿ ಅವನ ರಥವನ್ನು ಪುಡಿ ಮಾಡಿ ಅವನು ಓಡಿ ಹೋಗುವಂತೆ ಮಾಡುತ್ತಾನೆ. ರಾತ್ರಿ ಯುದ್ಧ ನಿಷಿದ್ಧವಾಗಿದ್ದ ಆ ಕಾಲದಲ್ಲಿ
ನಡೆದ ಅಂದಿನ ಮೊದಲ ರಾತ್ರಿ ಯುದ್ಧದಲ್ಲಿ ಭೀಮಪುತ್ರ ಘಟೋತ್ಕಚ ಸಾಯುತ್ತಾನೆ. 15ನೇ ದಿನದ ಯುದ್ಧದ ಬೆಳಿಗ್ಗೆ ದ್ರೋಣರು ದುಷ್ಟದ್ಯುಮ್ನನಿಗೆ ಬಲಿಯಾದಾಗ ಅಶ್ವತ್ಥಾಮ ಸತ್ತನೆಂಬ ಸುದ್ದಿಯಿಂದ ಪಾಂಡವರು ಈ ಕಪಟ ಮಾಡಿದರೆಂದು ಕುಪಿತನಾದ ಅಶ್ವತ್ಥಾಮನ ಪಾಂಡವ ಸೇನೆಯ ಮೇಲೆ ನಾರಾಯಣಾಸ್ತ್ರ ಪ್ರಯೋಗಿಸಿದಾಗ ಒಂದು ಚಮತ್ಕಾರ ನಡೆಯುತ್ತದೆ. ಅರ್ಜುನನಾದಿಯಾಗಿ ಸಮಸ್ತ ಪಾಂಡವ ವೀರರೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಆ ಶಸ್ತ್ರಕ್ಕೆ ಕೈಮುಗಿದು ನಿಲ್ಲುವ ದೃಶ್ಯ ಇಂದಿನ ನಾಸ್ತಿಕರಿಗೆ ಬಗೆಹರಿಯಲಾರದ ಗಂಟು. ಆ ಅಸ್ತ್ರಕ್ಕೆ ಯಾವ ಪ್ರತ್ಯಸ್ತ್ರವೂ ಇಲ್ಲದೆ ಕೇವಲ ಶರಣಾಗತಿಯಿಂದ ಮಾತ್ರ ಉಪಶಮನವಾಗುವ ಅಸ್ತ್ರ ಅದು. ಭೀಮನೊಬ್ಬ ಮಾತ್ರ ತನ್ನ ಗದೆಯನ್ನು ಬೇರಾವ ಶಸ್ತ್ರಗಳನ್ನು ಕೆಳಗಿಡದೆ ಆ ನಾರಾಯಣಾಸ್ತ್ರದೊಡನೆ ಕಾದುವ ಒಡ್ಡು ವ್ಯರ್ಥ ಯುದ್ಧದಲ್ಲಿ ಭೀಮ ಬುದ್ಧಿವಂತನಂತೆಯೋ ಭಾಗವತ ಶರಣಾಗತನಂತೆಯೇ ಕಾಣದುದು ಒಂದು ಆಶ್ಚರ್ಯವೆನ್ನಬೇಕು. ಶ್ರೀಕೃಷ್ಣ ಭಕ್ತನಾದ ಭೀಮ ಯಾರು ಹೇಳಿದರೂ ಶ್ರೀಕೃಷ್ಣನೇ ಹೇಳಿದರೂ ಕೇಳಲಿಲ್ಲ ಎಂದು ವ್ಯಾಸರು ಬರೆದಿದ್ದಾರೆ. ಯಾರು ಶಸ್ತ್ರಗಳನ್ನು ಕೆಡಗಿಡತಕ್ಕದ್ದಲ್ಲ ಎಂದು ಎಲ್ಲರಿಗೂ ಗಟ್ಟಿಯಾಗಿ ಅಪ್ಪಣೆ ಮಾಡುವ ಭೀಮನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ನಾರಾಯಣಾಸ್ತ್ರ ಅದೆಂದು ತಿಳಿಯದೆ ಇದೊಂದು ಕೌರವ ಮಾಯೆ ಎಂದು ತಿಳಿದನೇ? ಹಾಗೆನ್ನುವಂತಿಲ್ಲ. ನಾರಾಯಣಾಸ್ತ್ರಕ್ಕೆ ಈವರೆಗೆ ಪ್ರತಿ ಇಲ್ಲದಿರಬಹುದು. ಇದೋ ಈಗ ನಾನು ಪ್ರತಿ ನಿಲ್ಲುತ್ತೇನೆ ಎಂದು. ಭೀಮಸೇನನ ಪಾತ್ರದ ಪರಿಚಯದಲ್ಲಿ ಮುಂದಿನ ಭಾಗವನ್ನು ನಾಳೆ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.